ಹಾಲ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಹಾಲ್ ಚಾನಲ್. ಎಲ್ರಿಗೂ ನನ್ನ ನಮಸ್ಕಾರಗಳು. ಇದು ನನ್ನ ಮೊದಲನೆಯ ಯೂಟ್ಯೂಬಿನ ವಿಡಿಯೋ ಆಗಿರುತ್ತೆ. ನಾನು ಇನ್ಮೇಲೆ ದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಅಡುಗೆನ ಬೇಗ ಮಾಡೋದು, ಹೊಸ ರೆಸಿಪಿನ ತೋರಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ನಾವು ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ತಾಯಿದ್ದೀವಿ. ನೆಕ್ಸ್ಟು ನಾವು ತರಕಾರಿ ಪಲ್ಯಕ್ಕೆ ಬೇಕಾಗಿರೋಂಥದ್ದು ಟೊಮೊಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಆ್ಯಂಡ್ ತರಕಾರಿ, ಸ್ವಲ್ಪ ಖಾರದ ಪುಡಿ, ಉಪ್ಪು ಅಷ್ಟೇ. ಇವಾಗ ಎಣ್ಣೆ ಕಾಯ್ದ ನಂತರ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀವಿ. ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಕಲರ್ ಬರೋವರೆಗೂ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಆ ರೀತಿ ಫ್ರೈ ಮಾಡ್ಕೊಬೇಕು. ಫ್ರೈ ಆಗ್ತೈತಿ ಎಲ್ಲ ನೋಡ್ತಿದ್ದೀರಲ್ಲ, ಆ ಥರ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಈ ಪಲ್ಯ ಚಪಾತಿಗೆ, ದೋಸೆಗೆ, ಇವನ್ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಮಕ್ಳಿಗೆ ಲಂಚ್ ಬಾಕ್ಸು ಕೂಡ ನೀವು ಕಳಿಸ್ಕೊಟ್ಬಿಡ್ಬೋದು. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಣ್ಣನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, ತರಕಾರಿ ಪಲ್ಯಕ್ಕೆ ಏನು ಜಾಸ್ತಿ ಬೇಡ, ಬರೀ ಈರುಳ್ಳಿ, ಟೊಮೊಟೊ, ಕರ್ಬೇವಿನ ಸೊಪ್ಪು, ತರಕಾರಿ, ಖಾರದ ಪುಡಿ ಇಷ್ಟಿದ್ರೆ ಸಾಕು. ಬೇಗ ತರಕಾರಿ ಪಲ್ಯ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ನಾವು ತರಕಾರಿನ ಆ್ಯಡ್ ಮಾಡಬೇಕು. ಟೊಮೊಟೊ ಫುಲ್ಲು ಅದು ಸಾಫ್ಟ್ ಆಗೋ ಥರವರೆಗೂ ನಾವು ಬೇಯಿಸ್ಕೋಬೇಕು. ಓಕೆ, ನೆಕ್ಸ್ಟ್ ನಾವು ಈಗ ತರಕಾರಿನ ಆ್ಯಡ್ ಮಾಡೋಣ. ತರಕಾರಿನ ಫಸ್ಟು ಎಲ್ಲ ಕ್ಲೀನಾಗಿ ಹಚ್ಚಿ ನೀರಲ್ಲಿ ನೆನೆಸಿಟ್ಟಿದ್ವಿ. ಇವಾಗ ಅದಕ್ಕೆ ತರಕಾರಿ ಪಲ್ಯಕ್ಕೆ ಸೇರಿಸ್ಕೊತಾ ಇದ್ದೀವಿ. ಅದೆಲ್ಲ ಒಟ್ಟೊಟ್ಟಿಗೆ ಇತ್ತಲ್ಲ, ಅದನ್ನೆಲ್ಲ ಬಿಡಿಸ್ತಾ ಇದ್ದೀನಿ ನಾನು. ಏನಾದರೂ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ನನ್ನ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಈಗ ತರಕಾರಿ ಎಲ್ಲ ಹಾಕಿದ್ವಿ. ತರಕಾರಿ ಎಲ್ಲ ಫುಲ್ಲು ನೀಟಾಗಿ ತೊಳೆದು ಹಾಕಾದ್ಮೇಲೆ ಮತ್ತೆ ಅದನ್ನು ನಾವು ಚೆನ್ನಾಗಿ ತಿರುಗಬೇಕು. ಅಡೆಯಿಂದ ನಾವು ತಿರುಗಿದಷ್ಟು, ಯಾವಾಗ ನಾವು ತರಕಾರಿ ಸ್ಮೆಲ್ನ ಹೋಗೋಷ್ಟು ನಾವು ಚೆನ್ನಾಗಿ ಬೇಯಿಸ್ತೀವೋ ಆವಾಗ ಯಾವುದೇ ಅಡುಗೆ ಆದರೂ ಚೆನ್ನಾಗಾಗುತ್ತೆ. ಇವನ್ ತರಕಾರಿ ಪಲ್ಯ ಅಂತಲ್ಲ, ನೀವೇನೇ ಮಾಡಿ ನಾವು ತರಕಾರಿ ಹಸಿ ಸ್ಮೆಲ್ಲ ಯಾವಾಗ ಹೋಗಿಸ್ತೀವೋ ಆ ಅಡುಗೆ ತುಂಬ ರುಚಿಯಾಗುತ್ತೆ. ನೆಕ್ಸ್ಟ್ ನೋಡಿ, ನಾವು ಅದು ನನ್ನ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಏನಾದರೂ ಇದಾಗಿದ್ದರೆ ಕ್ಷಮೆ ಇರಲಿ. ಚೆನ್ನಾಗಿ ತಿರುಗಿಸ್ಬೇಕು ಅಡಿಯಿಂದ, ಅದೆಲ್ಲ ಹಸಿ ವಾಸನೆ ಹೋಗೋಂಗೆ. ನೋಡಿ ಹೆಂಗೆ ಅದು ಬೇಯ್ತಾ ಇದೆ. ಇವಾಗ ನಾವು ಅದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೊತಿದ್ದೀವಿ. ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ರೌಂಡ್ ತಿರುಗಬೇಕು. ಚೆನ್ನಾಗಿ ತಿರುಗಬೇಕು ಅಡಿಯಿಂದ. ಖಾರದ ಪುಡಿ, ಅದು ಖಾರ ಎಲ್ಲ ಮಿಕ್ಸ್ ಪೂರ್ತಿ ತರಕಾರಿಗೆಲ್ಲ ಮಿಕ್ಸ್ ಆಗಬೇಕಲ್ವ ಚೆನ್ನಾಗಿ, ಅದಕ್ಕೆ ಚೆನ್ನಾಗಿ ತಿರುಗಬೇಕು. ಆ್ಯಂಡ್ ನೆಕ್ಸ್ಟು ನಾವು ಇವಾಗ ನೀರು ಹಾಕ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕೋಬೇಡಿ, ತುಂಬ ತೆಳು ಆದರೆ ಪಲ್ಯ ಚೆನ್ನಾಗಿರಲ್ಲ. ನೋಡಿ, ಎಷ್ಟು ತರಕಾರಿ ಎಷ್ಟು ಬೇಕೋ ಮೀಡಿಯಮಾಗಿ ಅಷ್ಟು ಮಾತ್ರ ನಾವು ನೀರನ್ನ ಸೇರಿಸ್ಕೋಬೇಕು. ನೋಡಿ, ಎಷ್ಟು ಕಮ್ಮಿ ಹಾಕ್ಕೊಂಡೆ ಅಲ್ವಾ ನಾನು ನೀರನ್ನ, ಅಷ್ಟು ಹಾಕ್ಕೊಬೇಕು. ನೆಕ್ಸ್ಟ್ ನಾವೀಗ ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು, ತರಕಾರಿ ಪಲ್ಯ ರೆಡಿ. ನಾನು ತೋರಿಸ್ತಿದ್ದೀನಿ ನೋಡಿ, ಅಷ್ಟೇ ಸಾಕು. ನೀರು ಜಾಸ್ತಿ ಹಾಕ್ಕೊಂಡ್ರೆ ಫುಲ್ ಅದು ತೆಳ್ಳ ಆಗಿಬಿಡ್ತದೆ, ಸಾಂಬಾರು ಥರ ಆಗಿದೆ, ಚೆನ್ನಾಗಿರಲ್ಲ. ಅದು ಅವಾಗ ತರಕಾರಿ ಪಲ್ಯ ಅನಿಸ್ಕೊಳ್ಳಲ್ಲ. ನೋಡಿ, ಉಪ್ಪು ಹಾಕ್ತಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತೊಮ್ಮೆ ಒಂದೊಂದು ಸಲ ಸುತ್ತ ಅಡಿಯಿಂದ ನೀಟಾಗಿ ತಿರುಗಿ. ಉಪ್ಪೆಲ್ಲ ಫುಲ್ಲು ತರಕಾರಿ ಪಲ್ಯಕ್ಕೆಲ್ಲ ಹಿಡಿಬೇಕಲ್ವ, ನೀಟಾಗಿ ತಿರುಗಬೇಕು ನಾವು. ಸೊ ಹಂಗಾಗಿ ನೆಕ್ಸ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗಿಸಿ. ನೋಡಿ, ಇವಾಗ ನಾನು 2 ರಿಂದ 3 ವಿಷಲ್ ಕೂಗಿಸಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತ. ನೋಡಿ, ಪರವಾಗಿಲ್ಲ, ನೀರು ಅಷ್ಟೇ ಇದೆ, ಪರವಾಗಿಲ್ಲ. ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ಮೇಲೆನೂ ಅದು ಹಂಗೆ ಕುದಿತಿದ್ರೆ ಒಂದೆರಡು ಇದು ಮಾಡಿಸ್ಕೊಂಡ್ರೆ ಸಾಕು. 1-2 ನಿಮಿಷ ಬೇಯಿಸ್ಕೊಂಡ್ರೆ. ಈಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ 1-2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಕಾಯಿ ತುರಿ ಹಾಕಿದ್ರೇ ನಿಜವಾಗ್ಲೂ ರುಚಿನೇ ಚೇಂಜ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ತರಕಾರಿ ಪಲ್ಯ.
ಒಂದು ಸಲ ಟ್ರೈ ಮಾಡಿ ನೋಡಿ. ರೊಟ್ಟಿಗಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ ತುಂಬ ಚೆನ್ನಾಗಿರ್ತದೆ. ನೋಡಿ, ಕಾಯಿ ತುರಿ ಹಾಕಾದ್ಮೇಲೆ ಆ ಥರ ಫುಲ್ಲು ಎಲ್ಲದಕ್ಕೂ ಮಿಕ್ಸ್ ಮಾಡಿ ಒಂದು 2 ನಿಮಿಷ ನಾವು ಬೇಯಿಸಬೇಕು. ಚೆನ್ನಾಗಿ ಬೇಯಿಸಬೇಕು. ನೋಡಿ ಯಾವ ರೀತಿ ಬೇಯ್ತಾ ಐತೆ, ಘಮ ಘಮ ಅಂತೈತೆ ನೋಡಿ. ಫೈನಲಲ್ಲಿ ಆಫ್ ಮಾಡಿದ್ರೆ